ಹಾಯ್ ಎವ್ರಿವನ್, ವೆಲ್ಕಮ್ ಟು ಲೆಟ್ ಅಸ್ ಲರ್ನ್ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂಡ್ ಪ್ರೊಡಕ್ಟ್ ಮೆಥಡ್ನ ನೆಕ್ಸ್ಟ್ ಸಮ್ಸನ್ನು ನೋಡೋಣ. ಪವನ್ ಈಸ್ ಎ ಪಾರ್ಟ್ನರ್ ಇನ್ ಎ ಫರ್ಮ್. ಹೀಸ್ ಡ್ರಾಯಿಂಗ್ಸ್ ವೇರ್ ₹2,000 ಆನ್ 30/6/2017, ₹6,000 ಆನ್ 1/11/2017, ₹4,000 ಆನ್ 31/12/2017, ₹2,000 ಆನ್ 1/2/2018. Calculate interest on Pawan's drawing at 12% per annum under product method for the accounting year ended 31st March 2018. ಕ್ವಶನ್ ಏನು ಕೇಳ್ಯಾರಿ ಅವರು? ಪವನ್ ಅನ್ನೋವ ಪಾರ್ಟ್ನರ್ ಅದಾನಂತ. ಅವ ಏನು ಡ್ರಾಯಿಂಗ್ಸ್ ಮಾಡ್ತಾನೆ? ₹2,000 30/6/2017 ₹6,000 1/11/2017, ₹4,000 31/12/2017 ಮತ್ತು ₹2,000 1/2/2018 ಡ್ರಾ ಮಾಡ್ತಾನಂತ. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಕೊಟ್ಟಿದ್ದಾರೆ? 12% ಕೊಟ್ಟಿದ್ದಾರೆ. ಅಂಡರ್ ಪ್ರಾಡಕ್ಟ್ ಮೆಥಡ್ ಒಳಗೆ ಏನು ಕೇಳಿದ್ದಾರೆ ಅವರು? ಇಂಟ್ರೆಸ್ಟ್ ಆನ್ ಪವನ್ಸ್ ಡ್ರಾಯಿಂಗ್ಸನ್ನು ಫೈಂಡ್ ಔಟ್ ಮಾಡಿರಿ ಅಂತ ಕೇಳಿದ್ದಾರೆ. ಸೊ ಸೊಲ್ಯೂಷನ್ ಬಂದುಬಿಟ್ಟು ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಪವನ್ಸ್ ಡ್ರಾಯಿಂಗ್ಸ್ ಅಂತ ಬರೀಬೇಕು. 4 ಕಾಲಮ್ ಹಾಕಬೇಕು. ಡೇಟ್, ಅಮೌಂಟ್ ಆಫ್ ಡ್ರಾಯಿಂಗ್ಸ್, ಔಟ್ಸ್ಟ್ಯಾಂಡಿಂಗ್ ಬಂದು ಪ್ರಾಡಕ್ಟ್ ಕಾಲಮ್. ಡೇಟ್ ಏನಿದೆ ರೀ? ಫಸ್ಟ್ ಒನ್ 30/6/2017. 30/6/2017 ಟು 31/3/2018 ಅಂದರೆ ನಂಬರ್ ಆಫ್ ಮಂತ್ಸ್ ಬಂದುಬಿಟ್ಟು 9 ಬರುತ್ತೆ. ಸೊ 2000 × 9 ಮಾಡಿದ್ರೆ 18,000 ಬರುತ್ತೆ. ಅದೇ ರೀತಿ 1/11/2017 1/11/2017 ಟು 31/3/2018 ನಂಬರ್ ಆಫ್ ಮಂತ್ಸ್ ಬಂದುಬಿಟ್ಟು 5 ಬರುತ್ತೆ. ಸೊ 6,000 × 5 ಮಂತ್ಸ್ ಅಂದರೆ 30,000 ಆಗುತ್ತೆ. ಅದೇ ರೀತಿ 31/12/2017 ಟು 31/3/2018 ಅಂದರೆ ನಂಬರ್ ಆಫ್ ಮಂತ್ಸ್ ಅಂದರೆ 3 ಮಂತ್ಸ್ ಬರುತ್ತೆ. 4,000 × 3 ಮಂತ್ ಅಂದರೆ 12,000 ಬರುತ್ತೆ. ಅದೇ ರೀತಿ ನೆಕ್ಸ್ಟ್ ಒನ್ 1/2/2018 ಟು 31/3/2018 ಅಂದರೆ ನಂಬರ್ ಆಫ್ ಮಂತ್ಸ್ ಬಂದುಬಿಟ್ಟು 2 ಬರುತ್ತೆ. ಸೊ 2,000 × 2 ಮಾಡಿದರೆ 4,000 ಬರುತ್ತೆ. ಟೋಟಲ್ ಪ್ರಾಡಕ್ಟ್ ಎಷ್ಟಾಗುತ್ತೆ? 64,000 ಆಗುತ್ತೆ. ಸೊ ಇಂಟ್ರೆಸ್ಟ್ ಫಾರ್ಮುಲಾ ಬಂದುಬಿಟ್ಟು ಟೋಟಲ್ ಪ್ರಾಡಕ್ಟ್ ಇಂಟು ರೇಟ್ ಇಂಟು 1/12. ಟೋಟಲ್ ಪ್ರಾಡಕ್ಟ್ ಎಷ್ಟು ಬಂದಿದೆ? 64,000 ಇಂಟು ರೇಟ್ ಆಫ್ ಇಂಟ್ರೆಸ್ಟ್ 12% ಇಂಟು 1/12. ಸೊಲ್ಯೂಷನ್ ಮಾಡಿದಾಗ 640 ಬರುತ್ತೆ. ದೇರ್ ಫೋರ್ ಇಂಟ್ರೆಸ್ಟ್ ಆನ್ ಪವನ್ಸ್ ಡ್ರಾಯಿಂಗ್ಸ್ ವಿಲ್ ಬಿ ₹640. ಅದೇ ರೀತಿ ಇನ್ನೊಂದು ಪ್ರಾಬ್ಲಮನ್ನು ನೋಡೋಣ. Prasanna and Praveen are partners in a firm. Prasanna's drawings for the year 2013-14 are given as under: ₹4,000 on 1/6/2013, ₹6,000 on 30/9/2013, ₹2,000 on 30/11/2013, ₹3,000 on 1/1/2014. Calculate interest on Prasanna's drawings at 8% per annum for the year ending 31/3/2014 under product method. ಕ್ವಶನ್ ಏನು ಕೇಳ್ಯಾರಿ ಅವರು? ಪ್ರಸನ್ನ ಮತ್ತು ಪ್ರವೀಣ್ ಅವರು ಪಾರ್ಟ್ನರ್ಸ್ ಅದಾರಂತ ಒಂದು ಫರ್ಮ್ನಲ್ಲಿ. ಪ್ರಸನ್ನ ಡ್ರಾಯಿಂಗ್ಸ್ ಮಾಡ್ತಾರೆ ಇನ್ ದ ಇಯರ್ 2013 ಆ್ಯಂಡ್ 14 ಒಳಗೆ. ₹4,000 1/6/2013 ಡ್ರಾ ಮಾಡ್ತಾರೆ. ₹6,000 30/9/2013 ಡ್ರಾ ಮಾಡ್ತಾರೆ. ₹2,000 30/11/2013 ಡ್ರಾ ಮಾಡ್ತಾರೆ. ₹3,000 1/1/2014 ಡ್ರಾ ಮಾಡ್ತಾರಂತ. ರೇಟ್ ಆಫ್ ಇಂಟ್ರೆಸ್ಟ್ ಏನು ಕೊಟ್ಟಿದ್ದಾರೆ? 8% ಪರ್ ಆ್ಯನಮ್ ಕೊಟ್ಟಿದ್ದಾರೆ. ಸೊ ಅಂಡರ್ ಪ್ರಾಡಕ್ಟ್ ಮೆಥಡ್ ಒಳಗೆ ಇಂಟ್ರೆಸ್ಟ್ ಆನ್ ಪ್ರಸನ್ನಾಸ್ ಡ್ರಾಯಿಂಗ್ಸನ್ನು ಫೈಂಡ್ ಔಟ್ ಮಾಡಿರಿ ಅಂತ ಕೇಳಿದ್ದಾರೆ. ಸೊ ಸೊಲ್ಯೂಷನ್ ಬಂದುಬಿಟ್ಟು ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಪ್ರಸನ್ನಾಸ್ ಡ್ರಾಯಿಂಗ್ಸ್ ಅಂತ ಹಾಕ್ಕೋಬೇಕು. ಹಾಕ್ಕೊಂಡು 4 ಕಾಲಮ್ ಹಾಕಬೇಕು. ಡೇಟ್, ಅಮೌಂಟ್ ಆಫ್ ಡ್ರಾಯಿಂಗ್ಸ್, ಔಟ್ಸ್ಟ್ಯಾಂಡಿಂಗ್ ಮಂತ್, ಪ್ರಾಡಕ್ಟ್. ಸೊ ಫಸ್ಟ್ ಒನ್ 1/6/2013 ಅಂತಂದರೆ 1/6/2013 ಟು 31/3/2014 ನಂಬರ್ ಆಫ್ ಮಂತ್ಸ್ ಎಷ್ಟಾಗುತ್ತೆ? 10 ಮಂತ್ ಆಗುತ್ತೆ. ಸೊ ಅಮೌಂಟ್ ಆಫ್ ಡ್ರಾಯಿಂಗ್ ಅಂದರೆ 4,000 ಇದೆ. 4,000 × 10 ಅಂದರೆ 40,000 ಆಯಿತು ಫಸ್ಟ್ ಒನ್. ಅದೇ ರೀತಿ ಸೆಕೆಂಡ್ ಒನ್ 39/2013 39/2013 ಟು 31/3/2014 ಅಂದರೆ ನಂಬರ್ ಆಫ್ ಮಂತ್ಸ್ ಬಂದುಬಿಟ್ಟು 6 ಆಗುತ್ತೆ. ಸೊ 6,000 × 6 ಮಾಡಿದಾಗ 36,000 ಆಗುತ್ತೆ. ನೆಕ್ಸ್ಟ್ 30/11/2013 30/11/2013 ಟು 31/3/2014 ನಂಬರ್ ಆಫ್ ಮಂತ್ಸ್ ಬಂದುಬಿಟ್ಟು 4 ಆಗುತ್ತೆ. ಸೊ ಅಮೌಂಟ್ 2,000 × 4 ಮಾಡಿದಾಗ 8,000 ಆಗುತ್ತೆ. ಅದೇ ರೀತಿ 1/1/2014 ಟು 31/3/2014 ಅಂದರೆ ನಂಬರ್ ಆಫ್ ಮಂತ್ಸು 3 ಆಗುತ್ತೆ. ಸೊ 3,000 × 3 ಮಾಡಿದಾಗ 9,000 ಆಗುತ್ತೆ. ಸೊ ಟೋಟಲ್ ಪ್ರಾಡಕ್ಟ್ ಎಷ್ಟಾಗುತ್ತೆ? 93,000 ಆಗುತ್ತೆ. ಸೊ ಇಂಟ್ರೆಸ್ಟ್ ಫಾರ್ಮುಲಾ ಬಂದುಬಿಟ್ಟು ಟೋಟಲ್ ಪ್ರಾಡಕ್ಟ್ ಇಂಟು ರೇಟ್ ಇಂಟು 1/12. ಸೊ ಟೋಟಲ್ ಪ್ರಾಡಕ್ಟ್ ಎಷ್ಟು ಬಂದಿದೆ? 93,000 ಇಂಟು ರೇಟ್ ಅಂದರೆ 8% ಇಂಟು 1/12. ಇದನ್ನು ಕ್ಯಾಲ್ಕುಲೇಷನ್ ಮಾಡಿದಾಗ 620 ಬರುತ್ತೆ.
Therefore, interest on Prasanna's drawings will be rupees 620. ಅದೇ ರೀತಿ ಇನ್ನೂ ಒಂದು ಪ್ರಾಬ್ಲಮನ್ನು ನೋಡೋಣ. Ramesh and Rakesh are partners sharing profit and losses in the ratio of 3:2. Ramesh drew regularly rupees 800 on 1st of every month for a 6 month ending 39/2018. Calculate interest on drawings of Ramesh at 8% per annum under product method. ಕ್ವಶನ್ ಏನು ಕೇಳ್ಯಾರಿ ಅವರು, ರಮೇಶ್ ಮತ್ತು ರಾಕೇಶ್ ಅವ್ರು ಏನದಾರ ಪಾರ್ಟ್ನರ್ಸ್ ಅದಾರಂತ. ಅವರು ಪ್ರಾಫಿಟ್ ಆ್ಯಂಡ್ ಲಾಸಸ್ಸನ್ನು 3:2 ಪ್ರಕಾರ ಹಂಚ್ಕೋತಾರಂತ. ರಮೇಶ್ ಅವ್ರು ಏನು ಮಾಡ್ತಾರೆ, 800 ರೂಪಾಯಿಯನ್ನು ಆನ್ 1st ಆಫ್ ಎವ್ರಿ ಮಂತ್, ಪ್ರತಿ ತಿಂಗಳದ ಒಂದನೇ ದಿನಾನ ಏನು ಮಾಡ್ತಾರೆ ಅವರು 800 ರೂಪೀಸನ್ನು ಡ್ರಾ ಮಾಡ್ಕೋತಾರಂತ. ಅದು ಎಲ್ಲಿ ಮಟ್ಟ ಅಂದರೆ ಫಾರ್ 6 ಮಂತ್ ಮಟ್ಟ ಅಪ್ ಟು 6 ಮಂತ್ ಅಂದರೆ ಎಲ್ಲಿಗೆ ಎಂಡ್ ಆಗುತ್ತೆ 39/2018ಗೆ. ಅವಾಗ ಏನು ಕೇಳಿದ್ದಾರೆ, ರೇಟ್ ಆಫ್ ಇಂಟ್ರೆಸ್ಟ್ 8% ಐತಂತ. ಅಂಡರ್ ಪ್ರಾಡಕ್ಟ್ ಮೆಥಡ್ ಒಳಗೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸನ್ನು ಫೈಂಡ್ ಔಟ್ ಮಾಡಿರಿ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಸೊಲ್ಯೂಷನ್ ಬಂದುಬಿಟ್ಟು ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ರಮೇಶ್ ಡ್ರಾಯಿಂಗ್ಸ್ ಅಂತ ಬರೆದು ಅಂಡರ್ ಪ್ರಾಡಕ್ಟ್ ಮೆಥಡ್ ಅಂತ ಬರ್ಕೊಂಡು 4 ಕಾಲಮನ್ನು ಹಾಕಬೇಕು. ಡೇಟ್, ಅಮೌಂಟ್ ಆಫ್ ಡ್ರಾಯಿಂಗ್, ಔಟ್ಸ್ಟ್ಯಾಂಡಿಂಗ್ ಮಂತ್, ಪ್ರಾಡಕ್ಟ್. ಫಸ್ಟ್ ಡೇಟ್ ಆಫ್ ಎವ್ರಿ ಮಂತ್ ಅಂತಂದರೆ ಏನಾಗುತ್ತೆ, ಅಪ್ ಟು ಹಾಫ್ ಇಯರ್ ಕೇಳಿದ್ದಾರೆ ಇವರು. ನಮ್ಮದು ಅಕೌಂಟಿಂಗ್ ಇಯರ್ ಬಂದುಬಿಟ್ಟು 1/4/2018 to 31/3/2019 ಆಗುತ್ತೆ. ಬಟ್ ಇವ್ರು ಏನು ಕೇಳಿದ್ದಾರೆ, ಅಪ್ ಟು 6 ಮಂತ್ ಕೇಳಿದ್ದಾರೆ. ಅಂದರೆ 1/4/2018 to 30/9/2018ಗೆ ಇವ್ರು ಕೇಳಿದ್ದಾರೆ. ಸೊ ಫಸ್ಟ್ ಒನ್ ಏನಾಗುತ್ತೆ, 1/4/2018ಗೆ ಅಮೌಂಟ್ ಆಫ್ ಡ್ರಾಯಿಂಗ್ ಅಂದರೆ 800 ಆಗುತ್ತೆ. ಔಟ್ಸ್ಟ್ಯಾಂಡಿಂಗ್ ಮಂತ್ ಅಂತಂದರೆ 1/4/2018 to 30/9/2018ಗೆ ನಂಬರ್ ಆಫ್ ಮಂತ್ಸ್ ಬಂದುಬಿಟ್ಟು 6 ಆಗುತ್ತೆ. ಸೊ 800 × 6 ಮಾಡಿದರೆ 4800. ಅದೇ ರೀತಿ ನೆಕ್ಸ್ಟ್ 1/5/2018 to 30/9/2018ಗೆ ಅಂದರೆ ನಂಬರ್ ಆಫ್ ಮಂತ್ಸ್ ಬಂದುಬಿಟ್ಟು 5 ಆಗುತ್ತೆ. ಸೊ 800 × 5 ಮಾಡಿದಾಗ 4000 ಆಗುತ್ತೆ. ಅದೇ ರೀತಿ 1/6/2018 to 30/9/2018ಗೆ ಅಂದರೆ ನಂಬರ್ ಆಫ್ ಮಂತ್ಸ್ ಬಂದುಬಿಟ್ಟು 4 ಆಗುತ್ತೆ. ಸೊ 800 × 4 ಮಾಡಿದಾಗ 3200 ಆಗುತ್ತೆ. ಅದೇ ರೀತಿ ನೆಕ್ಸ್ಟ್ 1/7/2018 to 30/9/2018ಗೆ ನಂಬರ್ ಆಫ್ ಮಂತ್ಸ್ ಬಂದುಬಿಟ್ಟು 3 ಆಗುತ್ತೆ. ಸೊ 800 × 3 ಮಾಡಿದಾಗ 2400 ಆಗುತ್ತೆ. ನೆಕ್ಸ್ಟ್ 1/8/2018 to 30/9/2018ಗೆ ಅಂದರೆ ನಂಬರ್ ಆಫ್ ಮಂತ್ಸ್ ಬಂದುಬಿಟ್ಟು 2 ಆಗುತ್ತೆ. ಸೊ 800 × 2 ಮಾಡಿದಾಗ 1600 ಆಗುತ್ತೆ. ಅದೇ ರೀತಿ ಲಾಸ್ಟ್ 1/9/2018 to 30/9/2018ಗೆ ಅಂದರೆ ನಂಬರ್ ಆಫ್ ಮಂತು 1 ಆಗುತ್ತೆ. ಸೊ 800 × 1 ಮಾಡಿದಾಗ 800 ಆಗುತ್ತೆ. ಸೊ ಟೋಟಲ್ ಪ್ರಾಡಕ್ಟನ್ನು ಕೂಡಿಸಿದಾಗ 16800 ಆಗುತ್ತೆ. ಸೊ ಇಂಟ್ರೆಸ್ಟ್ ಫಾರ್ಮುಲಾ ಬಂದುಬಿಟ್ಟು ಟೋಟಲ್ ಪ್ರಾಡಕ್ಟ್ ಇಂಟು ರೇಟ್ ಇಂಟು 1/12. ಟೋಟಲ್ ಪ್ರಾಡಕ್ಟ್ ಎಷ್ಟು ಬಂದಿದೆ, 16800 ಇಂಟು ರೇಟ್ ಆಫ್ ಇಂಟ್ರೆಸ್ಟ್ 8% ಇಂಟು 1/12. ಕ್ಯಾಲ್ಕುಲೇಷನ್ ಮಾಡಿದಾಗ 112 ಬರುತ್ತೆ. ದೇರ್ ಫೋರ್ ಇಂಟ್ರೆಸ್ಟ್ ಆನ್ ರಮೇಶ್ ಡ್ರಾಯಿಂಗ್ಸ್ ವಿಲ್ ಬಿ rupees 112 ಆಗುತ್ತೆ. ಅದೇ ರೀತಿಯಾಗಿ ಇನ್ನೊಂದು ಪ್ರಾಬ್ಲಮನ್ನು ನೋಡೋಣ. Prashant and Naveen are partners sharing profit and losses equally. Prashant withdraw rupees 2000 per month regularly on middle of every month during the year 2018 and 19 for a 6 month. If interest on drawings is charged at 6% per annum, calculate the interest on drawings of Prashant under product method. ಕ್ವಶನ್ ಏನು ಕೇಳ್ಯಾರಿ ಅವರು, ಪ್ರಶಾಂತ್ ಮತ್ತು ನವೀನ್ ಅವರು ಪಾರ್ಟ್ನರ್ಸ್ ಅದಾರಂತ. ಅವ್ರು ಏನು ಮಾಡ್ತಾರೆ, ಪ್ರಾಫಿಟ್ ಆ್ಯಂಡ್ ಲಾಸಸ್ಸನ್ನು ಈಕ್ವಲ್ ಆಗಿ ಹಂಚ್ಕೋತಾರಂತ. ಪ್ರಶಾಂತ್ ಏನು ಮಾಡ್ತಾರೆ, 2000 ರೂಪಾಯಿನ ಮಿಡಲ್ ಆಫ್ ಎವ್ರಿ ಮಂತ್, ಪ್ರತಿ ತಿಂಗಳ ಮಿಡಲ್ ಆಫ್ ದಿ ಎವ್ರಿ ಮಂತ್ ಏನು ಮಾಡ್ತಾನೆ, ವಿಡ್ರಾ ಮಾಡ್ಕೋತಾರಂತ ಅವರು. ಅದು ಎಲ್ಲಿ ಮಟ್ಟ, ಅಪ್ ಟು 6 ಮಂತ್ ಮಟ್ಟ, 6 ತಿಂಗಳ ಮಟ್ಟ ಏನು ಮಾಡ್ತಾರೆ, ವಿಡ್ರಾ ಮಾಡ್ಕೋತಾರಂತ. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಕೊಟ್ಟಿದ್ದಾರೆ, 6% ಕೊಟ್ಟಿದ್ದಾರೆ. ಏನು ಕೇಳಿದ್ದಾರೆ ಅವರು, ಇಂಟ್ರೆಸ್ಟ್ ಆನ್ ಪ್ರಶಾಂತ್ ಡ್ರಾಯಿಂಗನ್ನು ಕಂಡುಹಿಡೀರಿ, ಅಂಡರ್ ಪ್ರಾಡಕ್ಟ್ ಮೆಥಡ್ನಲ್ಲಿ ಕಂಡುಹಿಡೀರಿ ಅಂತ ಕೇಳಿದ್ದಾರೆ. ಸೊ ಸೊಲ್ಯೂಷನ್ ಬಂದುಬಿಟ್ಟು ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಪ್ರಶಾಂತ್ಸ್ ಡ್ರಾಯಿಂಗ್ ಅಂಡರ್ ಪ್ರಾಡಕ್ಟ್ ಮೆಥಡ್ ಅಂತ ಹಾಕ್ಕೋಬೇಕು. 4 ಕಾಲಮ್ ಹಾಕಬೇಕು. ಡೇಟ್, ಅಮೌಂಟ್ ಆಫ್ ಡ್ರಾಯಿಂಗ್ಸ್, ಔಟ್ಸ್ಟ್ಯಾಂಡಿಂಗ್ ಮಂತ್, ಪ್ರಾಡಕ್ಟ್. ಸೊ ಅವರು ಏನು ಹೇಳಿದ್ದಾರೆ, ಮಿಡಲ್ ಆಫ್ ಎವ್ರಿ ಮಂತ್ ಅಂದಾರೆ. ಮಿಡಲ್ ಆಫ್ ಎವ್ರಿ ಮಂತ್ ಅಂದರೆ ನಮ್ಮ ಅಕೌಂಟಿಂಗ್ ಇಯರ್ ಸ್ಟಾರ್ಟ್ ಆಗೋದು 1/4/2018 to 31/3/2019. ಬಟ್ ಇಲ್ಲಿ ಕೇಳಿದ್ದಾರೆ ಅವರು ಹಾಫ್ ಇಯರ್ ಅಪ್ ಟು 6 ಮಂತ್ ಅಂತ ಕೇಳಿದ್ದಾರೆ. ಅಂದರೆ 1/4/2018 to 30/9/2018 ಮಟ್ಟ ಇದು ಕ್ಯಾಲ್ಕುಲೇಷನ್ ಬರುತ್ತೆ. ಅವ್ರು ಏನು ಹೇಳಿದ್ದಾರೆ, ಮಿಡಲ್ ಆಫ್ ಎವ್ರಿ ಮಂತ್ ಅಂತ ಹೇಳಿದ್ದಾರೆ ಅಲ್ಲ. ಹಾಗಾಗಿ ಏಪ್ರಿಲ್ ತಿಂಗಳದ್ದು ಮಿಡಲ್ ಮಂತ್ ಅಂದರೆ 15/4/2018 ಬರೀಬೇಕು. 15/4/2018 to 30/9/2018ಗೆ ನಂಬರ್ ಆಫ್ ಮಂತ್ಸ್ ಕ್ಯಾಲ್ಕುಲೇಷನ್ ಮಾಡಿದಾಗ ಏಪ್ರಿಲ್ ಏನಾಗುತ್ತೆ, 15 ಡೇಸ್ ಆಗುತ್ತೆ, ಅದು ಹಾಫ್ ಮಂತ್ ಆಯಿತು. ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್
ಸೆಪ್ಟೆಂಬರ್ ಅಂದರೆ 5 ಮಂತ್ಸ್ ಆಯ್ತು, 5.5 ಮಂತ್ಸ್ ಆಗುತ್ತೆ. ಸೊ 5.5 ಇಂಟು 2000 ಮಾಡಿದರೆ 11,000 ಬರುತ್ತೆ. ಅದೇ ರೀತಿ ನೆಕ್ಸ್ಟ್ 15/5/2018 ಟು 30/9/2018ಗೆ ಕ್ಯಾಲ್ಕುಲೇಷನ್ ಮಾಡಿದಾಗ ನಂಬರ್ ಆಫ್ ಮಂತ್ಸು 4.5 ಆಗುತ್ತೆ. 4.5 ಇಂಟು 2000 ಮಾಡಿದಾಗ 9,000 ಆಗುತ್ತೆ. ಅದೇ ರೀತಿಯಾಗಿ 15/6/2018 ಟು 30/9/2018ಗೆ ನಂಬರ್ ಆಫ್ ಮಂತ್ಸ್ ಬಂದುಬಿಟ್ಟು 3.5 ಆಗುತ್ತೆ. 3.5 ಇಂಟು 2000 ಮಾಡಿದರೆ 7,000 ಆಗುತ್ತೆ. ಅದೇ ರೀತಿಯಾಗಿ 15/7/2018 ಟು 30/9/2018ಗೆ ನಂಬರ್ ಆಫ್ ಮಂತ್ಸು 2.5 ಆಗುತ್ತೆ. 2.5 ಇಂಟು 2000 ಮಾಡಿದಾಗ 5,000 ಆಗುತ್ತೆ. ನೆಕ್ಸ್ಟ್ 15/8/2018 ಟು 30/9/2018ಗೆ ಅಂದರೆ ನಂಬರ್ ಆಫ್ ಮಂತ್ಸು 1.5 ಆಗುತ್ತೆ. 1.5 ಇಂಟು 2000 ಮಾಡಿದಾಗ 3,000 ಆಗುತ್ತೆ. ಅದೇ ರೀತಿ 15/9/2018 ಟು 30/9/2018 ಅಂದರೆ 15 ಡೇಸ್ ಆಗುತ್ತೆ. 15 ಡೇಸ್ ಮೀನ್ಸ್ ಹಾಫ್ ಮಂತ್ ಆಗುತ್ತೆ. ಹಾಫ್ ಮಂತ್ ಇಂಟು 2000 ಅಂದರೆ 1,000 ಆಗುತ್ತೆ. ಸೊ ಟೋಟಲ್ ಪ್ರಾಡಕ್ಟನ್ನು ಕೂಡಿಸಿದಾಗ 36,000 ಬರುತ್ತೆ. ಸೊ ಇಂಟ್ರೆಸ್ಟ್ ಫಾರ್ಮುಲಾ ಬಂದುಬಿಟ್ಟು ಟೋಟಲ್ ಪ್ರಾಡಕ್ಟ್ ಇಂಟು ರೇಟ್ ಇಂಟು 1/12. ಸೊ ಟೋಟಲ್ ಪ್ರಾಡಕ್ಟ್ ಅಂತಂದರೆ 36,000 ಇಂಟು ರೇಟ್ ಆಫ್ ಇಂಟ್ರೆಸ್ಟ್ 6% ಮೇಲೆ ಲೆಕ್ಕದಲ್ಲಿ ಕೊಟ್ಟಿದ್ದಾರೆ ಇಂಟು 1/12. ಅದು ಕ್ಯಾಲ್ಕುಲೇಷನ್ ಮಾಡಿದಾಗ 180 ಬರುತ್ತೆ. ದೇರ್ ಫೋರ್ ಇಂಟ್ರೆಸ್ಟ್ ಆನ್ ಪ್ರಶಾಂತ್ಸ್ ಡ್ರಾಯಿಂಗ್ಸ್ ವಿಲ್ ಬಿ ₹180. ಥ್ಯಾಂಕ್ ಯು ಎವ್ರಿ ಒನ್.